ಸೊ ನಮ್ಮನೇಲಿ ಅಡುಗೆ ಆಗ್ತಿದ್ದೆ ಹೆಂಗೆ ಗೊತ್ತಾ, ಒಂದು ತಪ್ಪಲೆ ರೈಸು, ಒಂದು ತಪ್ಪಲೆ ಸಾರು ಅಷ್ಟೇ. ಅದನ್ನೇ ನಾವು ಇಡೀ ದಿನ ಅದರಲ್ಲೇ. ಸೊ ಆ ಥರ ಅಷ್ಟೆಲ್ಲ ಇದ್ರೂ ಕೂಡ ಒಂಥರ ಏನೋ ಚೆನ್ನಾಗಿತ್ತದು. ಸುಖ ಅದು ಬೆಸ್ಟ್ ಅದು. ಒಂಥರ ಬೆಸ್ಟ್ ಫೀಲಿಂಗ್ ಅದು. ಮನೇಲಿ ಅಪ್ಪ ಏನ್ ಮಾಡ್ತಿದ್ರು? ಅಪ್ಪ ಆಟೋ ಓಡಿಸ್ತಾ ಇದ್ರು. ಅಂದ್ರೆ ನಮ್ಮ ತಂದೆ ತಾಯಿ ಇಬ್ರದ್ದು ಲವ್ ಮ್ಯಾರೇಜ್. ಕೆಲವೊಂದೆಲ್ಲ ಒಳ್ಳೆ ಗುಣ ಇದ್ದಾಗ ಒಂದೇನೋ ಕೆಟ್ಟದ್ದೇ ಇರುತ್ತೆ. ತುಂಬಾ ಕುಡಿತಿದ್ರು ಅವರು. ಕುಡಿದ್ಬಿಟ್ಟು ಬೀದಿಲ್. ನಿಮ್ಮ ಪೂರ್ತಿ ಹೆಸರು ರಜನಿ? ಅಷ್ಟೇ, ರಜನಿ ಅಷ್ಟೇ. ಹಿಂದೆ ಮುಂದೆ ಏನು ಏನೂ ಇಲ್ಲ. ಓಕೆ. ಈಗ ಅಂದ್ರೆ ಸರ್ನೇಮ್ ಏನಾದ್ರೂ ಕೊಡ್ಬೇಕು ಅಂತ ಅಂದ್ಕೊಂಡಾಗ ನಮ್ ತಂದೆ ಹೆಸರು ಇಟ್ಕೊಂಡಿದೀನಿ, ಧನಂಜಯ ಅಂತ. ಸೊ ಅಷ್ಟೇ, ಇನ್ನೇನಿಲ್ಲ. ರಜನಿ. ರಜನಿ ಅಷ್ಟೇ. ಎಲ್ಲಿನವರು ರಜನಿ? ಸ್ವಂತ ಅವರು? ನಮ್ ಸ್ವಂತ ಊರು ತುಮಕೂರು, ಹ್ಮ್. ಕಲ್ಪತರು ನಾಡು. ಓಕೆ. ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಅಲ್ಲ, ಟೌನ್ ಪ್ರಾಪರ್ ಟೌನ್ ಅಲ್ಲ. ಟೌನೆ, ಎಲ್ಲಿ, ಯಾವ ಏರಿಯಲ್ಲಿ ಇತ್ತು ನಿಮ್ಮ ಮನೆ? ಶ್ರೀರಾಮ್ ನಗರ ಅಂತ. ಹಾ. ಸೊ ರಾಮನಗರದಿಂದ ಬಂದಿರೋದು ಶ್ರೀರಾಮ್ ನಗರ ಹೆಸರು. ಸೊ ಅಲ್ಲೇ ಹುಟ್ಟಿ ಬೆಳ್ತಿತ್ತಲ್ಲ. ನಮಗೆ ಚಿಕ್ಕ ವಯಸ್ಸಲ್ಲಿ ತುಮಕೂರು ಅಂದ್ರೆ ಒಂದ್ ರೀಕಾಲ್ ಏನು ಅಂದ್ರೆ, ಅಲ್ಲಿ ಗಣೇಶ ಕೂರ್ಸೋರು. ಯಾ ತುಂಬಾ ಚೆನ್ನಾಗಿ ಗಣೇಶ ಕೂರಿಸ್ತಾರೆ. ಮಂಡಿಪೇಟೆ ಹತ್ರ ಒಂದ್ ಕೂರಿಸ್ತಾರೆ. ಹಾ. ಸೊ ಅದು ದೊಡ್ಡ ಗಣೇಶ ಅಂತ. ಚಿಕ್ಕ ಗಣೇಶ ಬಂದು MG ರೋಡಲ್ಲಿ ಕೂರಿಸ್ತಾರೆ. ಸೊ ಅದು ಎರಡೂನು ತುಂಬಾ ಫೇಮಸ್. ಒಂದೊಂದ್ ತಿಂಗಳು ಆ ಗಣೇಶನ ಇಡ್ತಾರೆ. ಸೊ ಅದು ತುಂಬಾ ಫೇಮಸ್ ತುಮಕೂರಲ್ಲಿ. ನನ್ ಚಿಕ್ಕ ವಯಸ್ಸಲ್ಲಿ ಅದು ಒಂದು ಮೆಮೊರಿ ಏನು ಅಂದ್ರೆ, ಇಲ್ಲಿ ನೆಲಮಂಗ್ಲ ಹತ್ರ ಒಂದು ಆಮ್, ವಿಶ್ವರೂಪ ಕೃಷ್ಣಂದು ತೋರಿಸಿದ್ದು ಒಂದು ಅರಿಶಿನ ಕುಂಟೆ ಅಂತ ಒಂದು ಪ್ಲೇಸ್ ಇದೆ. ಅದು ನೆಕ್ಸ್ಟ್ ತುಮಕೂರು ನೋಡ್ತಾ ಇದ್ದಿದ್ದು ಗಣೇಶ ಅಂತ ನೋಡಕ್ ಬಂದಾಗ. ಅದೊಂದು ರೀಸೆಂಟ್ ಆಗಿ ನಮ್ಮಮ್ಮ ಹೇಳ್ತೀನಿ, ನಮ್ಮಮ್ಮ ಫ್ರೆಂಡ್ ಒಬ್ರು ತುಮಕೂರಲ್ಲಿ ಇರೋ ಆಂಟಿ, ಶೈಲಜಾ ಆಂಟಿ ಅಂತ. ಅವರು ಹೋದಾಗ ತುಮಕೂರಲ್ಲಿ ಏನೋ ಒಂದು ಯಾವ್ದೋ ₹1,000 ಒಂದು ಮಸಾಲೆ ದೋಸೆ ಅಂತ ಅಮ್ಮ ತಿನ್ಕೊಂಡ್ ಹೇಳ್ತಿದ್ರು. ಗೋಲ್ಡ್ ತುಮಕೂರಲ್ಲಿ ತುಂಬಾ ಚೆನ್ನಾಗಿದೆ. ಇದು ನನಗೆ ಗೊತ್ತಿಲ್ಲ, ನೀವ್ ಹೇಳ್ತಿರೋದೇ ಗೊತ್ತು ನನ್ಗೀಗ. ಸೊ ಎಷ್ಟು ವರ್ಷ ತನಕ ತುಮಕೂರಲ್ಲಿ ಇದ್ರಿ? ಸುಮಾರು ಒಂದು 15 ವರ್ಷ ಅನ್ಕೊಳ್ತೀನಿ. 15 ವರ್ಷ, ನನಗೆ 15 ವರ್ಷದವರೆಗೂ ತುಮಕೂರಲ್ಲೇ ಇದ್ದಿದ್ದು. ಸೊ ಅದಾದ್ಮೇಲೆ ನಾನು ಜರ್ನಿ ಮಾಡಕ್ ಶುರು ಮಾಡಿದೆ. ಅಂದ್ರೆ ಬೆಂಗಳೂರಿಗೂ ತುಮಕೂರ್ಗೂ ಜರ್ನಿ ಮಾಡಕ್ ಶುರು ಮಾಡಿದೆ. ಸೊ ಅದಾದ್ಮೇಲೆ ಒಂದು 5-6 ವರ್ಷ ಆದ್ಮೇಲೆ ಸೊ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಬಿಕಾಸ್ ಆಫ್ ಅಮೃತ ವರ್ಷಿ. ಓಕೆ. ಮನೇಲಿ ಯಾರ್ಯಾರಿದ್ರು? ಎಷ್ಟು ಜನ ನೀವು? ನಾನು, ನಮ್ಮ ತಾಯಿ, ನನ್ನ ಅಕ್ಕ, ನನ್ನ ತಮ್ಮ. ಸೊ ಅಂದ್ರೆ ನಾವು ಫ್ಯಾಮಿಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ತರ ಇದ್ವಿ. ನಮ್ಮ ಅಜ್ಜಿ ಮನೇಲೆ ನಾವು ಬೆಳೆದಿದ್ದು. ಸೊ ನಮ್ಮ ಅಜ್ಜಿನೇ ಅಜ್ಜಿ ಅಂದ್ರೆ ಅಪ್ಪನ ಅಮ್ಮನ? ಅಮ್ಮನ ಅಮ್ಮ. ಓಕೆ. ಸೊ ಅವರೇ ನನ್ಗೆ, ನಾನಿವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೆ ಮೇಜರ್ ಕಾರಣ ಅವರೇ ಅಂತ ನಿಮ್ಮ ಅಜ್ಜಿ? ಹೇಳ್ಬೋದು. ನಮ್ಮ ಅಜ್ಜಿ ಏನ್ ನಿಮ್ಮ ಅಜ್ಜಿ ಹೆಸರು? ಶಾಂತಲ ಅಂತ. ಓಕೆ. ಸೊ ಅವರು ಇಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬ್ಲಿ ಇಲ್ಲಿವರೆಗೂ ಜರ್ನಿ ಬರ್ತಾನೆ ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ ಪರ್ಸ್ನಲಿ. ಬಿಕಾಸ್ ನಾನ್ ಚಿಕ್ಕವಳಿದ್ದಾಗ ನಂಗೆ ಡಾನ್ಸ್ ಅಂದ್ರೆ ಭಯಂಕರ ಇಷ್ಟ. ಸೊ ಡಾನ್ಸ್ ಅಂದ್ರೆ ಎಲ್ಲಿ ಗಣೇಶ ಕೂರ್ಸಿದ್ರು, ರಾಜ್ಯೋತ್ಸವ ಮಾಡಿದ್ರು, ಎಲ್ಲೇ ಹೋದ್ರು ಹೆಸರು ಬರ್ಸ್ ಬಂದ್ಬಿಡೋದು. ಸೊ ಎಲ್ಲೇ ಹೋದ್ರು ಫಸ್ಟ್ ಪ್ರೈಸು. ಅವಾಗೆಲ್ಲ ಈ ಲೋಟ, ಬಾಕ್ಸು, ಚಿಕ್ಕ ಚಿಕ್ಕದು, ಬಟ್ಲು ಎಲ್ಲ ಕೊಡ್ತಿದ್ರು ಫಸ್ಟ್ ಪ್ರೈಸ್ ಬಂದ್ರೆ. ಸೊ ಆ ಥರ ಒಂದು ಕ್ರೇಜ್ ಇತ್ತು ನಮಗೆ. ಅದನ್ನ ನಮ್ಮ ಅಜ್ಜಿ ಯಾವಾಗ್ಲೂ ಅದನ್ನ ನೋಟಿಸ್ ಮಾಡಿ ಮಾಡಿ ಸರ್ಟನ್ ಟೈಮ್ ಆದ್ಮೇಲೆ ಮನೆ ಹತ್ರ ಹುಡ್ಕೊಂಡ್ ಬರೋರು ನನಗೆ. ನಿಮ್ ಮಗಳ ಹೆಸರು ಬರ್ದ್ಬಿಟ್ಟಿದೀವಿ ನಾವು, ಕರ್ಕೊಂಡ್ ಬರ್ಬೇಕು, ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ನನ್ಗೆ ನಮ್ಮ ಅಜ್ಜಿ ಕರ್ಕೊಂಡು ಹೋಗಿ ಆರ್ಕೆಸ್ಟ್ರಾಕ್ ಸೇರ್ಸಿದ್ರು. ಏನಕ್ಕೆ, ವರ್ಷಕ್ಕೊಂದ್ಸಲ ಎಲ್ಲೋ ಹೋಗಿ ಈ ತರ ಗಣೇಶ ರಾಜ್ಯೋತ್ಸವದಲ್ಲೆಲ್ಲ ಹೋಗಿ ಡಾನ್ಸ್ ಮಾಡೋ ಬದಲು ನೀನ್ ಆರ್ಕೆಸ್ಟ್ರಾದಲ್ಲಿ ಹೋದ್ರೆ, ಅವಾಗೆಲ್ಲ ತುಂಬಾ ಕ್ರೇಜ್ ಅಲ್ಲ. ಆರ್ಕೆಸ್ಟ್ರಾ ಅಂದ್ರೇನೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದೆ ಆರ್ಕೆಸ್ಟ್ರಾ ಅಲ್ಲ, ಅದೊಂದೇ ಅವಾಗ. ಅದ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಬಿಟ್ರೆ ಡ್ರಾಮಾಸು, ಸ್ಟೇಜ್ ಡ್ರಾಮಾಸು, ಅದ್ ಬಿಟ್ರೆ ಆರ್ಕೆಸ್ಟ್ರಾನೇ. ಸೊ ಸಾಕಷ್ಟು ಜನಕ್ಕೆ ಆರ್ಕೆಸ್ಟ್ರಾ ಅಂದಿದ ತಕ್ಷಣ ಅದ್ರ ಬಗ್ಗೆ ಒಂದಷ್ಟು ಕೀಳರಿಮೆಗಳಿದೆ. ನನ್ಗೆ, ನಾನು ಅದನ್ನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಬಟ್ ನಮ್ಗೆ ಅದೊಂಥರ ದೇವ್ರ ತರ ನಮ್ಗೆ ಲೈಫ್ ಕೊಟ್ಟಿದ್ದದು. ಸೊ ನಾನು ಅಲ್ಲಿಂದಾನೇ ಡಾನ್ಸರ್ ಆದೆ, ಸಿಂಗರ್ ಆದೆ. ಸೊ ಒಂಥರ ಸ್ಕೂಲ್ ಇದ್ದಂಗೆ ನನಗೆ ಆರ್ಕೆಸ್ಟ್ರಾ ಅನ್ನೋದೇ ಸ್ಕೂಲು. ನನ್ಗೆಲ್ಲೂ ನಾನು ಯಾವ ಡಾನ್ಸ್ ಕ್ಲಾಸ್ಗೂ ಹೋಗ್ಲಿಲ್ಲ, ಯಾವ ಸಿಂಗಿಂಗ್ ಕ್ಲಾಸ್ಗೂ ಹೋಗ್ಲಿಲ್ಲ. ಸೊ ನಾನು ಕಲ್ತಿದ್ದೆ ಎಲ್ಲ ಅಲ್ಲಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಮನೇಲಿ ಅಪ್ಪ ಏನ್ ಮಾಡ್ತಿದ್ರು? ಅಪ್ಪ ಆಟೋ ಓಡಿಸ್ತಾ ಇದ್ರು. ಸೊ ಅವರು ಆಟೋ ಓಡಿಸ್ತಾ ಆಮೇಲೆ ಆಟೋ ಕನ್ಸಲ್ಟೆಂಟ್ ಮಾಡ್ತಿದ್ರು. ಸೊ ಅದಾದ್ಮೇಲೆ ಅವರು ಅಂದ್ರೆ ನಮ್ಮ ತಂದೆ ತಾಯಿ ಇಬ್ರದ್ದು ಲವ್ ಮ್ಯಾರೇಜ್. ಸೊ ಹಂಗಾಗಿ ಅಪ್ಪಂದು ಅದೇ ಊರು. ಸೊ ಅವರು ತಂದೆ ಕಡೆ ಅಷ್ಟೊಂದು ಟಚ್ ಇಲ್ಲ ನಮ್ಗೆ, ನಮ್ಮ ತಾಯಿ ಕಡೆನೆ ಜಾಸ್ತಿ ಟಚ್ ಇದ್ದಿತ್ತು.
ಸೊ ಹಂಗಾಗಿ ನನಗ್ ತಂದೆ ಅಂದ್ರೆ ಅಯ್ಯೋ ಎಲ್ಲಿಲ್ದಿದ್ ಪ್ರೀತಿ. ಹ್ಮ್. ಸೊ ಅಷ್ಟು ಅವ್ರಿಗೂ ಅಷ್ಟೇನೆ. ನಾವು 3 ಜನ ಮಕ್ಕಳಲ್ಲಿ ನಾನಂದ್ರೆ ಭಯಂಕರ ಪ್ರೀತಿ ಅವ್ರಿಗೆ. ನೀವು ಅಪ್ಪಂಗೆ. ಹಾ, ಹ್ಮ್. ನಾನು ಊಟ ಮಾಡೋದು, ಮಲ್ಕೊಳ್ಳೋದು, ಜೊತೆಲಿ ಹೋಗೋದು ಎಲ್ಲ ಅವ್ರ ಜೊತೆಲಿ ಅಷ್ಟು ಪ್ರೀತಿ. ಬಟ್ ಹೇಳ್ತಾರಲ್ಲ ಏನೋ ಒಂದು ಎಲ್ಲ ಕೆಲವೊಂದೆಲ್ಲ ಒಳ್ಳೆ ಗುಣ ಇದ್ದಾಗ ಒಂದೇನೋ ಕೆಟ್ಟದ್ದೇ ಇರುತ್ತೆ. ಸೊ ಅದು ಎಲ್ಲಾರ ಲೈಫಲ್ಲೂ ಇರುತ್ತೆ. ಅದ್ ತುಂಬಾ ಕುಡಿತಿದ್ರು ಅವರು. ಹ್ಮ್. ಸೊ ಹಂಗಾಗಿ ನಮ್ಗೆ ಅದೊಂದು ಕಿರಿಕಿರಿ ಅನ್ಸ್ತಿತ್ತು, ಬಿಟ್ರೆ ಅದರ್ವೈಸ್ ಹಿ ಇಸ್ ಗುಡ್. ಅಲ್ಲ, ತುಂಬಾ ಮನೆಗಳಲ್ಲಿ ಈ ಹ್ಮ್. ಕುಡಿಯೋದು ಒಂದ್ ಕಡೆ ಆದ್ರೆ ಕುಡಿದ್ಬಿಟ್ಟು ಬೀದಿಲಿ ಬಿದ್ದೋಳೋದು, ಜಗಳ ಮಾಡೋದು, ಹೌದು. ಇದೆಲ್ಲ ಅದು ಆಕ್ಚುಲಿ ಹೇಳಕ್ ಚೆನ್ನಾಗ್ ಅನ್ಸುತ್ತೆ. ಬಟ್ ಪಾಪ ಯಾರು ಸಫರ್ ಆಗಿರ್ತಾರಲ್ಲ ಅವ್ರಿಗೆ ಹೌದು. ಮಾತ್ರನೇ ಗೊತ್ತಿರುತ್ತೆ ಅದು. ಈಗ ನಿಮ್ಮಲ್ಲಿ ಆ ತರದ್ದು ಅಪ್ಪನ್ ಬಿಹೇವಿಯರ್ ನಿಮಗೆ ಎಷ್ಟು ಎಫೆಕ್ಟ್ ಮಾಡ್ತಾ ಇತ್ತು? ಸಿಕ್ಕಾಬಟ್ಟೆ ರಾಜೇಶ್. ಬಿಕಾಸ್ ನಮ್ ತಾಯಿ ಆ, ಎಷ್ಟು ಒಳ್ಳೆಯವರು ಅಂದ್ರೆ, ನಮ್ ತಾಯಿ ಅಂತ ಹೇಳೋದಲ್ಲ. ಈಗ ನೀವ್ ಇವಾಗ ನಿಮ್ಮನ್ನ ನಾನು ಮಾತಾಡಿಸಿದಾಗ, ನಿಮ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ನೀವ್ ಎಷ್ಟು ಒಳ್ಳೆಯವರು ಅಂತ ನಾನು ಜಡ್ಜ್ ಮಾಡಬಲ್ಲೆ ಅಲ್ವಾ. ಸೊ ಸುಮ್ನೆ ಹೇಳೋದಕ್ಕೂ ನೀವ್ ಒಳ್ಳೆಯವರು ಕೆಟ್ಟವರು ಅಂತ ನಾವು ಜಡ್ಜ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಈಗ ನಮ್ ತಾಯಿ ಎಷ್ಟು ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರು ಅಂತಂದ್ರೆ, ನಮ್ ತಂದೆ ಮಧ್ಯರಾತ್ರಿ ಕುಡ್ಬಿಟ್ ಬಂದು ನಮ್ 3 ಜನನ ನಿಲ್ಸ್ಬಿಡೋರು. ನಮ್ ತಾಯಿ ಎಷ್ಟು ಹೇಳೋರು ಗೊತ್ತಾ, ಪಾಪ ಮಲಗ್ಬಿಟ್ಟಿದ್ದಾರೆ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ, ಅಷ್ಟು ಕಾಟ ಕೊಡೋರು. ಸೊ ಅಂದ್ರೆ ಅವರು ಅವ್ರಿಗೆ ಬೆಳಗ್ಗೆ ಎದ್ರೆ ಅದೆಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಆ ಥರ ಒಂದು ಟೈಮ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಆದ್ಮೇಲೆ ಅವ್ರಿಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಯ್ತು. ಆವಾಗ ನಮ್ ಜೊತೆ ಇರ್ಲಿಲ್ಲ ಅವರು, ನಮ್ ತಂದೆ ನಮ್ ಜೊತೆಲಿ ಇರ್ಲಿಲ್ಲ. ಸೊ ಅವಾಗ ನಾವೇ ಕರ್ಕೊಂಡ್ ಬಂದು ಅವ್ರನ್ನ ಟೇಕ್ ಕೇರ್ ಮಾಡಿದ್ವಿ. ಬಿಕಾಸ್ ಅವ್ರ ಫ್ಯಾಮಿಲಿ ಜೊತೆ ಅಷ್ಟೊಂದು ಅವ್ರಿಗೆ ಕನೆಕ್ಷನ್ ಇರ್ಲಿಲ್ಲ. ಮದ್ವೆ ಆದ್ಮೇಲೆ ನಮ್ಮ ಕಡೆನೆ ಅವ್ರು ಜಾಸ್ತಿ ಇದ್ದಿತ್ತು. ಸೊ ಹಂಗೆಲ್ಲ ಆಯ್ತು. ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಯ್ತು. ನಾವು ಕರ್ಕೊಂಡ್ ಬಂದೆಲ್ಲ ಅವ್ರಿಗೆ ಕ್ಯೂರ್ ಎಲ್ಲ ಮಾಡಿದ್ವಿ. ಮತ್ತೆ ಅದೇ ಜಗಳ, ಅದೇ ಇದು ರಿಪೀಟ್ ಆಯ್ತು. ಅಗೇನ್ ಮತ್ತೆ ಅವ್ರಿಗೆ ಇನ್ನೊಂದ್ಸಲ ಮೇಜರ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಸೊ ಅವ್ರು ಎಕ್ಸ್ಪೈರ್ ಆದ್ರು. ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಸ್ವಂತ ಮನೆನ ಬಾಡಿಗೆ ಮನೆ? ಬಾಡಿಗೆ ಮನೆ ರಾಜೇಶ್. ನಮ್ಗೆ ನಮ್ ತಂದೆಯವ್ರನ್ನ, ಟು ಬಿ ಹಾನೆಸ್ಟ್, ಹೀಗೆಲ್ಲ ಹೇಳ್ತಾರೆ ಏನೋ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ, ಹಂಗಿದೆ ನಮ್ಗೆ, ಹಿಂಗಿದೆ, ಆ ಥರ ಈ ಥರ ಅಂತ. ಬಟ್ ನಮ್ಗೇನು ಮಾಡಿಟ್ಟಿಲ್ಲ. ನಮ್ಮ ತಂದೆ ಏನು ಮಾಡಲಿಲ್ಲ. ಆವಾಗ ತಗೊಂಡ್ ಬರೋರು, ಆವಾಗ ಅಂದು ನಮ್ಗೆ ನಡೀತಿತ್ತು ಅಷ್ಟೇ. ಅದು ಬಿಟ್ರೆ ನಮ್ಗೇನು ಮಾಡಿಟ್ಟಿಲ್ಲ. ಸೊ ಇವತ್ತು ಏನೋ ದೇವ್ರ ದಯೆ. ಬಟ್ ಅವಾಗೆಲ್ಲ ಹೆಂಗ್ ನಡೆಯೋದು? ಮನೆ ಹೆಂಗಿತ್ತು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ? ಚೈಲ್ಡ್ಹುಡ್ ಅಲ್ಲಿ ಹೆಂಗೆ ಅಂದ್ರೆ, ನಾವೆಲ್ಲ ಅಂದ್ರೆ ಒಟ್ಟಿಗೆ ಇರ್ತಿದ್ವಲ್ಲ. ನಮ್ಮ ತಾಯಿಗೆ 4 ಜನ ಸಿಸ್ಟರ್ಸು, ನಮ್ಮ ತಾಯಿ 2ನೇವ್ರು. ಸೊ ಅವರ ಫ್ಯಾಮಿಲಿ ಎಲ್ರು ನಾವು ನಮ್ಮ ಅಜ್ಜಿ ಜೊತೆಲೇ ಇದ್ದಿದ್ದು. ಅಂದ್ರೆ ಅವರೆಲ್ಲ ಅಕ್ಕಪಕ್ಕನೇ ಇದ್ದಿದ್ದು, ಅವ್ರವ್ರ ಹಸ್ಬೆಂಡ್ಸ್ಗಳ ಜೊತೆ ಪಕ್ಕ ಬಟ್ ನಿಮ್ ಮನೇಲಿ ನಿಮ್ಮ ಅಜ್ಜಿ ಇತ್ತು? ನಮ್ಮ ಅಜ್ಜಿ, ನಾನು, ಮತ್ತೆ ಇನ್ನೊಬ್ರು ನಮ್ಮ ತಾಯಿಯವರ ಸಿಸ್ಟರ್ ಇದ್ದಾರೆ, ದೊಡ್ಡಮ್ಮ ಅವರು. ಅವ್ರಿಗೂ ಅವ್ರ ಹಸ್ಬೆಂಡ್ ಬೇಗ ತೀರ್ಕೊಂಡ್ರು. ಹಂಗಾಗಿ ಅವರು ನಮ್ ಜೊತೆಲಿ ಇದ್ದಿತ್ತು. ಸೊ ಇನ್ನಿಬ್ರು ಚಿಕ್ಕಮ್ಮದಿರ್ಗೆ ಕೂಡ ಸೆಪರೇಟ್ ಮನೆಗಳಿತ್ತು? ಸಪರೇಟ್ ಮನೆ ಇದ್ದು, ಬಟ್ ಅವ್ರು ಅಲ್ಲೇ ಇರ್ತಿದ್ರು, ನಮ್ ಜೊತೆಲೆ ಇರ್ತಿದ್ರು. ಸೊ ಹಂಗಾಗಿ ಎಷ್ಟು ಮನೆ ಬಾಡಿಗೆ ಎಷ್ಟು? ಅಂದ್ರೆ ಒಂದು ಲೀಸ್ಗೆ ಹಾಕ್ಸ್ಕೊಂಡ್ಬಿಟ್ಟಿದ್ವಿ ನಾವು ಮನೆ. ಅದು ಶೀಟ್ ಮನೆ, ಸುಮ್ನೆ ಒಂದ್ ಹಾಲು, ಅಲ್ಲೇ ಅದೇ ಪಾಟಲ್ಲಿ ಚಿಕ್ಕದಾಗಿ ಒಂದ್ ಕಿಚನ್, ಹೊರಗಡೆ ಬಾತ್ರೂಮ್, ಆ ತರ ಚಿಕ್ಕ. ಚೆನ್ನಾಗಿರೋದಲ್ಲ, ಒಟ್ಟಿಗೆಲ್ಲ ಒಂದೇ ಕಡೆ ಮಲ್ಗೋದು. ಆಮೇಲೆ ಮಲ್ಕೊಳ್ಳೋದು ಹೆಂಗ್ ಗೊತ್ತಾ, ಒಂದ್ ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಇದ್ ಹಾಕ್ಬಿಟ್ಟು, ಬೆಡ್ಶೀಟ್ ಹಾಕ್ಬಿಟ್ಟು ಉದ್ದಕ್ ಮಲ್ಕೊಂಡ್ಬಿಡ್ತಿದ್ವಿ ನಾವು. ಸೊ ನಮ್ಮನೇಲಿ ಅಡ್ಗೆ ಆಗ್ತಿದ್ದೆ ಹೆಂಗ್ ಗೊತ್ತಾ, ಒಂದ್ ತಪ್ಲೆ ರೈಸು, ಒಂದ್ ತಪ್ಲೆ ಸಾರು ಅಷ್ಟೇ. ಅದನ್ನೇ ನಾವು ಇಡೀ ದಿನ ಅದ್ರಲ್ಲೇ, ಅಂದ್ರೆ ಟಿಫನ್ ಎಲ್ಲ ಏನಿಲ್ಲ? ಏನಿಲ್ಲ. ಬೆಳಗ್ಗೆ ಕಾಫಿ ಮಾಡ್ಕೊಡೋರು, ಬಿಸ್ಕೆಟ್ ತಿಂತಿದ್ವಿ ಅಷ್ಟೇ. ಅದು ಏನು ನಮ್ಗೆ, ಅವ್ರು ಏನು ತಿಂತಾ ಇರ್ಲಿಲ್ಲ. ಸೊ ಒಂದೇ ಸಲ ಊಟ ಮಧ್ಯಾಹ್ನ. ಸೊ ಆ ತರ ಅಷ್ಟೆಲ್ಲ ಇದ್ರೂನು ಕೂಡ ಒಂಥರ ಏನೋ ಚೆನ್ನಾಗಿತ್ತದು, ಸುಖ, ಅದು ಬೆಸ್ಟ್ ಫೀಲಿಂಗ್ ಅದು. ಸ್ಕೂಲ್ ಎಲ್ಲ ಅಲ್ಲೇ ಹೋಗ್ತಿದ್ರಿ? ಸ್ಕೂಲ್ ಎಲ್ಲ ಅಲ್ಲೇನೆ. ಸೊ ನಾನು ನಮ್ಮ ಅಕ್ಕ ಒಂದೇ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ನಾನು ಓದಿತ್ತು, ಆರ್ಯಬಾಲಿಕಾ ಅಂತ. ಅಲ್ಲಿಂದ ಒಂದು 500 ಮೀಟರ್ ಇತ್ತು. ಸೊ ನಾನು ನಮ್ಮ ಅಕ್ಕ ಜೊತೆಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದ್ ಜಗಳ ಅಂದ್ರೆ, ಅಯ್ಯೋ ಭಯಂಕರ ಜಗಳ. ಟಿಫನ್ ಕ್ಯಾರಿಯರ್ ಕೊಡ್ತಿದ್ರಲ್ಲ ನಮ್ಗೆ, ಅವಾಗೆಲ್ಲ ಬ್ಯಾಸ್ಕೆಟ್ ಅಲ್ಲಿ ಇಟ್ಕೊಂಡು ಹೋಗ್ತಿದ್ವಿ ನಾವು ಬಾಕ್ಸ್ಗಳನ್ನೆಲ್ಲ. 2 ಬಾಕ್ಸ್ ಇಟ್ಕೊಡೋರು, ಬ್ಯಾಸ್ಕೆಟ್ ಅಲ್ಲಿ ತಗೊಂಡ್ ಹೋಗ್ತಿದ್ವಿ. ಆ ಬಾಸ್ಕೆಟ್ ಇಟ್ಕೊಂಡು ಹೋಗೋದೇ ಒಂದು ದಾರಿ ಉದ್ದಕ್ಕೂ ಜಗಳ. ನೀನ್ ಹಿಡ್ಕೊ ನಾನ್ ಹಿಡ್ಕೊ ಅಂತ.
ಸೊ ಅದು ನಾನು ಹಿಡ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ರೆ ಅವಳು ಒಂದೊಂದ್ಸಲ ಎತ್ಕೊಂಬರೋಳು, ಒಂದೊಂದ್ಸಲ ಹಿಂದೆ ಇಟ್ಬಿಟ್ಟು ನಡ್ಕೊಂಡ್ ಬಂದ್ಬಿಟ್ರೆ ಎತ್ಕೊಂಬರಲ್ಲ, ನಾನು ಹೋಗಿ ನೀನೇ ಎತ್ಕೊಂಬ ಅಂತ ಹೇಳ್ಬಿಟ್ಟು ನಾನು ನಡ್ಕೊಂಡು ಓಡೋಗಿ ಆ ಎತ್ಕೊಂಬರೋದು. ನಾನು ಏನೋ ರೆಡಿಯಾಗಿ ಬಂದೆ, ಪೌಡ್ರ್ ಎಲ್ಲ ಹೊಟ್ಟೋಯ್ತು ಅಂತಂದ್ರೆ ಮಣ್ಣು ತಗೊಂಡು ಹಿಂಗ್ ಅಂದ್ಬಿಟ್ಟು ಹಿಂಗ್ ಅಂದ್ಬಿಡೋಳು, ಸರಿ ಆಯ್ತಾ ನಡಿ ಹೋಗಿ ಕ್ಲಾಸ್ಗೆ ಅಂತ. ಮಣ್ಣಲ್ಲಿ ಪೌಡರ್ ಮಣ್ಣಲ್ಲಿ ಪೌಡರ್ ಹಾಕ್ಬಿಡೋಳು. ಅಷ್ಟು ತರಲೆ ಮಾಡ್ತಿದ್ವಿ ನಾನು ನಮ್ಮ ಅಕ್ಕ.